कैसा है बिजनेस? अच्छा चलता हो जाता है खाने पीने का खर्चा लग ಬಿಬಿಎಂಪಿ ಅವರು ಬರ್ತಾರಾ ಇಲ್ಲಿಗೆ? ಬರ್ತಲ್ಲ 1 ವೀಕ್ಗೆ 500 1000 ಫೈನ್ ಕಟ್ತೀರಾ? फाइन कटते हैं ರಿಸಿಪ್ಟ್ ಕೊಡ್ತಾರಾ? नहीं ये मंथ का रसीद ಇಲ್ಲ ರಸೀದಿ ನೈ ಕೊಟ್ಟೆ नहीं कुछ ನೈ ದೇಗ ರಸೀದಿ. ಪಾಪ ಬಿಬಿಎಂಪಿ ಅವರು ಬಿಜಿ ಇರ್ತಾರಲ್ಲ, ರಸೀದಿ ಯಾಕೆ ಬೇಕು, ಸುಮ್ಮನೆ ಹಂಗೆ ತಗೊಂಡ್ಬಿಡೋಣ ಅಂತ ಹೇಳಿ. पुलिस वाले आते हैं तो उनको भी थोड़ा बहुत देना पड़ता है ना, इसलिए कितना पुलिस वालों को देता है? हाँ, कितना? व्हाइट शर्ट वाला आता है ना, हाँ। उसको भी देना पड़ता है। इधर में ये कितना? लोकल वाला चलता है डेली का, वही 20-50 इससे चलता रहता ವೈಟ್ ಡ್ರೆಸ್ ಹಾಕೊಂಡ್ ಬರ್ತಾರಂತೆ, ಲೋಕಲ್ ಪೊಲೀಸರು ಬರ್ತಾರಂತೆ. ಎಷ್ಟು ಕೊಡ್ತೀರಾ ಅಂತ ಕೇಳಿದ್ರೆ ಒಂದು 20, 30, 50 ಕೊಡ್ತಾರಂತೆ. ಪಾಪ ಅವ್ರಿಗೂ ಖರ್ಚಿಗೆ ಬೇಕಾಗುತ್ತಲ್ವಾ. ವೀಕ್ಷಕರ, ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ದೊಡ್ಡ ಕನಸು GBA ಗ್ರೇಟರ್ ಬೆಂಗಳೂರನ್ನ ಇನ್ನೂ ಒಂದಷ್ಟು ಅಭಿವೃದ್ಧಿ ಪಡಿಸಬೇಕು, ಇನ್ನೂ ಒಂದಷ್ಟು ವಿಸ್ತಾರ ಮಾಡಬೇಕು ಅಂತೇಳಿ ಮೊನ್ನೆ ಕೂಡ ಖಡಕ್ ಆಗಿ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಡ್ತಾರೆ. ಫುಟ್ಪಾತ್ ಏನು ಅಂಗಡಿಗಳನ್ನ ಹಾಕೊಂಡಿರ್ತಾರಲ್ಲ, ಈ ಫುಟ್ಪಾತ್ ಕಾಮಗಾರಿ ಇದೆಯಲ್ಲ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ, ಲಕ್ಷ ಅಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಆ ಫುಟ್ಪಾತ್ಗಳ ಮೇಲೆ ರಾಜಾರೋಷವಾಗಿ ಅಲ್ಲಿ ಯಾವುದೇ ರೂಲ್ ಇಲ್ಲದೆ BBMP ಅವರು GB ಅವರ ಒಂದು ಯಾವುದೇ ನಿಯಮಗಳಿಗೂ ಒಳಪಡದೆ ರಾಜಾರೋಷವಾಗಿ ಅಲ್ಲಿ ಅಂಗಡಿಗಳನ್ನ ಹಾಕುವಂಥದ್ದು, ಗಲೀಜುಗಳನ್ನ ಮಾಡುವಂಥದ್ದು, ಅಲ್ಲಿ ನಡೆದಿರುವಂಥ ಕಾಮಗಾರಿ ಕೋಟ್ಯಾಂತರ ರೂಪಾಯಿ ಕಾಮಗಾರಿಗಳ ಮೇಲೆ ಅವರೇ ಸಾಮ್ರಾಜ್ಯ ಕಟ್ಕೊಂಡ್ಬಿಟ್ಟಿರ್ತಾರೆ. ನಿಮಗೆ ಆ ದೃಶ್ಯ ತೋರಿಸಿದ್ರೆ ಬಹುಶಃ ಆಶ್ಚರ್ಯ ಪಡ್ತೀರಿ. ನಾವೀಗೆ ವಸಂತ ನಗರದಿಂದ ಹಿಂಗೆ ಶೇಷಾದ್ರಿಪುರಂ ಸ್ಟೇಷನ್ಗೆ ಹೋಗುವಂಥ ಈ ಒಂದು ದಾರಿನಲ್ಲಿ ಸೊ ನೋಡಿದ್ವಿ, ಈ ರೈಟ್ ಸೈಡ್ ಪ್ಯಾನ್ ಮಾಡಿದ್ರೆ HDFC ಬ್ಯಾಂಕ್ ಕಾಣುತ್ತೆ. ಇದು ವಸಂತ ನಗರ್ ಶಾಖೆ. ಸೊ ವಸಂತ ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಬರುವಂಥ ಇದೊಂದು ಫುಟ್ಪಾತ್. ಈ ಫುಟ್ಪಾತನ್ನು 20 ವರ್ಷದಿಂದ ಹೆಂಗೆ ಆಕ್ರಮಿಸ್ಕೊಂಡಿದ್ದಾರೆ ಅಂದರೆ ನಿಜಕ್ಕೂ GB ಅಧಿಕಾರಿಗಳು ಅಥವಾ BBMP ಅಧಿಕಾರಿಗಳು ಇದು ಯಾವುದನ್ನು ಕೂಡ ಗಮನಿಸ್ತಾ ಇಲ್ವಾ, ಅಥವಾ ಏನು ಈ ಜಾಣ ಕುರುಡ ಇವ್ರದ್ದು ಏನು ಕತೆ ಇದು? ಎಷ್ಟು ವರ್ಷದಿಂದ ಇವರು ಇಲ್ಲಿ ಈ ಜಾಗವನ್ನು ಆಕ್ರಮಿಸ್ಕೊಂಡಿದ್ದಾರೆ? ಏನು ರೂಲು ರೆಗ್ಯುಲೇಷನ್ ಏನಿಲ್ವಾ? ಹೇಳೋರು ಕೇಳೋರು ಯಾರು ಇಲ್ವಾ? ಮಾನ್ಯ ಮುಖ್ಯಮಂತ್ರಿಗಳ ಕನಸಿಗೆ ಇದೆ ಈ ರೀತಿಯ ಕೆಲಸಗಳಿದೆಯಲ್ಲ, ಇದೆಲ್ಲ ಕಣ್ಣೀರೆರಚುವಂಥ ಕೆಲಸ ಇದು. ಹಾಗಾಗಿ ಎಷ್ಟು ವರ್ಷದಿಂದ ಇವರು ಹೀಗೆ ಈ ಒಂದು ಫುಟ್ಪಾತನ್ನು ಆಕ್ರಮಿಸ್ಕೊಂಡಿದ್ದಾರೆ, ಇದು ಸರಿನಾ? ಬನ್ನಿ ಕೇಳೋಣ ಅವ್ರ ಹತ್ರ. ನೀವು ಅಂಗಡಿ ಹಾಕ್ತಿರಲ್ಲ, ನಿಮ್ಗೆ ಪರ್ಮಿಷನ್ ಇದೆ ಅಲ್ಲ BBMP ಇಂದ? ಸೊ ಪರ್ಮಿಷನ್ ಇಲ್ಲದೆ ಈ ಥರ ಮಾಡ್ಬೋದಾ ಸರ್? ಪರ್ಮಿಷನ್ ಇಲ್ದಿರ ಇಲ್ಲ, ಪರ್ಮಿಷನ್ ಇದೆ, ನಮ್ಮ ಹತ್ರ ಲೆಟ್ರ್ ಇದೆ. ಲೆಟ್ರ್ ಇದೆ? ಹಾಂ, ಎಸ್, ಲೆಟ್ರ್ ಇದೆ, ಸೊ ಹಂಗಾಗಿ ಮಾಡ್ತೀವಿ. ಮಾಡ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಇದ್ದೀರಿ ಸರ್? ಸರ್ ಇವಾಗ ನಾನು 3 ತಿಂಗಳಿಂದ ಹಾಕಿರೋದು. BBMP ಪರ್ಮಿಷನ್ ಇದೆ, ಲೆಟ್ರ್ ಇದೆ, ಓಕೆ ಓಕೆ, ಪರ್ಮಿಷನ್ ಕೊಟ್ಟಿರೋದ್ರಿಂದ ಅದನ್ನ ನೋಡ್ಬೋದಾ? ನೋಡಿ, ಹೀಗೆ ಸ್ನೇಹಿತರೆ ಎಲ್ಲ ಏನು ಪಕ್ಕ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಯಾರಿಗೂ ಅಂಜೋದಿಲ್ಲ. ಯಾವ ಮೀಡಿಯಾ ಬಂದರೂ ಅಷ್ಟೇ ಅಥವಾ ಯಾವ ಅಧಿಕಾರಿ ಬಂದರೂ ಅಷ್ಟೇ, ಅವ್ರು ಯಾರಿಗೂ ಕೂಡ ಅಂಜೋದಿಲ್ಲ. ನೋಡಿ, ನಮ್ಮ ಹತ್ರ ಪರ್ಮಿಷನ್ ಇದೆ, ನಾವು ಮಾಡ್ತಾ ಇದ್ದೀವಿ. ಹೌದು, 3 ತಿಂಗಳಾಯಿತು ಅಂಗಡಿ ಹಾಕಿ ತೋರಿಸ್ತಾ ಇದ್ದಾರೆ. ಅದೇ ನೀವು ಪಕ್ಕದಲ್ಲಿ ನೀವು ತೆಗೆದುಕೊಳ್ಳಿ, 20 ವರ್ಷದಿಂದ ಇದ್ದಾರಂತೆ. ಯಾವ ಪರ್ಮಿಷನ್ ಇಲ್ಲ, ಯಾವ ಅಧಿಕಾರಿನೂ ಇಲ್ಲ. ಅಧಿಕಾರಿ ಯಾರೋ ಒಬ್ಬ ಪಾಪ ಪುಣ್ಯಾತ್ಮ ಬರ್ತಾನೆ, 500-1000 ಅವ್ರ ಕೈಗಿಡ್ತಾರೆ, ಸೊ ಹೋಗ್ತಾರೆ. ಇದು ಮಾನ್ಯ ಉಪಮುಖ್ಯಮಂತ್ರಿಗಳು ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತೇಳಿ ಏನು ದೊಡ್ಡ ಕನಸು ಹೊತ್ಕೊಂಡಿದ್ದಾರಲ್ಲ, ಆ ಕನಸಿಗೆ ತಣ್ಣೀರು ಎರಚುವಂಥ ಕೆಲಸ ಇದು. ನೋಡಿ, ಈ ಫುಟ್ಪಾತ್ನ ನೀವು ಗಮನಿಸಿದ್ರೆ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡ್ತಾರೆ ಕಣ್ರಿ. ಒಂದು ಬಜೆಟಲ್ಲಿ ಇದಕ್ಕೇನೆ ಬೆಂಗಳೂರಿನ ಏನು ಈ ಫುಟ್ಪಾತ್ಗಳಿಗಂತೇಳಿ ಕೋಟ್ಯಾಂತರ ರೂಪಾಯಿ ಕಾಮಗಾರಿಗೆ ವ್ಯಯ ಮಾಡ್ತಾರೆ. ಇಂಥ ಫುಟ್ಪಾತ್ಗಳನ್ನ ರಾಜಾರೋಷವಾಗಿ ಆಕ್ರಮಿಸ್ಕೊಂಡಿರ್ತಾರೆ. ಇದು ನಿಜಕ್ಕೂ ಒಂದು ರೀತಿ ಆಶ್ಚರ್ಯ ಅನಿಸುತ್ತೆ. ಈ ಪಕ್ಕದಲ್ಲೇ ಇನ್ನೊಂದು ಅಂಗಡಿ ಇದೆ, ಬನ್ನಿ. ಇದು ನಿಜಕ್ಕೂ ರಿಯಾಲಿಟಿ ಚೆಕ್. ಇದು ಬೆಂಗಳೂರಿನಲ್ಲಿ ಏನು ವ್ಯವಸ್ಥೆ ಆಗ್ತಾ ಇದೆ, ಉಪಮುಖ್ಯಮಂತ್ರಿಗಳ ಕನಸಿಗೆ ಧಕ್ಕೆ ತರ್ತಾ ಇದ್ದಾರಾ ಅಥವಾ ಕನಸು ಸಾಕಾರಗೊಂಡ್ಬಿಡುತ್ತಾ? ಸರ್, ಎಷ್ಟು ವರ್ಷದಿಂದ ಅಂಗಡಿ ಇದೆ ಸರ್? ಇದು ಎಷ್ಟು ವರ್ಷದಿಂದ ಗೊತ್ತಿಲ್ಲ, ಬಟ್ ಸುಮಾರು ತುಂಬ ವರ್ಷ ಆಯಿತು. ನಾವಿವಾಗ ರೀಸೆಂಟ್ಲಿ ಒಂದು 8 ಮಂತ್ ಆಯಿತು, 8 ತಿಂಗಳಾಯಿತು. ಹಾಂ, ಇದು ಪರ್ಮಿಷನ್ ಇದೆ ಸರ್, ಗೌರ್ಮೆಂಟಿಂದ ಪರ್ಮಿಷನ್ ಇದೆ. ಇದರದ್ದು BBMP ಪರ್ಮಿಷನ್ ಇದೆ ಇದಕ್ಕೆ. ಇದು ಅಂದರೆ ಇಲ್ಲಿ ಎಷ್ಟು ಅಂಗಡಿಗಳಿದಾವಲ್ಲ, ಅದಕ್ಕಿಂತ ಬಿಫೋರ್ ಈ ಅಂಗಡಿ ಇದ್ದಿದ್ದು. ಸುಮಾರು ನನ್ನ ಪ್ರಕಾರ 10 ವರ್ಷ ಆಗಿರ್ಬೋದೇನೋ ಮೋಸ್ಟ್ಲಿ ಈ ಅಂಗಡಿ ಕೂತು. ಹಾಂ ಹಾಂ, ಇದು ಸರ್ ಓನರ್ ಹತ್ರ ಇದೆ ಅನ್ಸುತ್ತೆ. ಆಯ್ತು, ನಾನು ಇಲ್ಲಿ ಕೆಲಸ ಮಾಡೋದು. ಕೆಲಸ ಮಾಡೋದು. ಈ ಪಕ್ಕದಲ್ಲಿ ಇದೆಯಲ್ಲ ಅಂಗಡಿ, ಅದು ಎಷ್ಟು ವರ್ಷದಿಂದ ಇದೆ? ಇದೆಲ್ಲ ಅಂದ್ರೆ ಆ ಕಡೆ ಹಾಕೊಂಡಿದಾರಲ್ಲ, ಯಾರೋ ಬಿಹಾರಿಗಳು ಯಾರೋ ಬೇರೆಯವರು? ಇಲ್ಲ ಸರ್, ಅದು ಆ್ಯಕ್ಚುಲಿ ಇಲ್ಲೇ ಲೋಕಲ್ದವ್ರದ್ದೇ. ಇವನ್ ಅವ್ರು ಹೋಟ್ಲು ಮಾಡ್ತಿದ್ರು, ಅಂಗಡಿ ಯೂಸ್ ಮಾಡ್ತಾ ಇಲ್ಲ ಈಗ ಅವರು, ಅಷ್ಟೇ ಇದೆ. ಬಟ್ ಅವ್ರಲ್ಲೇ ಹೊರಗಡೆ ಹೋಟ್ಲ್ ಹಾಕೊಂಡು ಒಂದು 2 ಅವರ್ 3 ಅವರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟು. ಬಿದಿರಿನಲ್ಲಿ ಇದು ಕೆಲಸ ಮಾಡ್ತಾರೆ? ಹಾಂ, ಅದು ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಬಂದು ಒಂದು 3 ಮಂತ್ಸ್ ಆಯ್ತು ಅಷ್ಟೇ. ಹೆಂಗಿದೆ ಬೆಂಗಳೂರು? ನಾರ್ಮಲ್ ಸರ್, ಆ್ಯಕ್ಚುಲಿ ಬಿಫೋರ್ ಇಲ್ಲೇ ಇದ್ದೆ, ವರ್ಕ್ ಮಾಡ್ತಾ ಇದ್ವಿ, ಪಿನೆಗಿನ ಎಲ್ಲ ವರ್ಕ್ ಮಾಡ್ತಾ ಇದ್ವಿ. ನಮ್ಮದು ಡಿಪ್ಲೊಮೊ ಮುಗಿದಿದೆ. ಡಿಪ್ಲೊಮಾ ಯಾವ್ದು ಮಾಡಿದ್ರಿ? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಇಂಜಿನಿಯರಿಂಗ್ ಮಾಡಿ ಯಾಕೆ ಅಂಗಡಿಗೆ ಬಂದ್ರಿ, ಟೀ ಅಂಗಡಿ? ಇಲ್ಲ ಸರ್, ಆ್ಯಕ್ಚುಲಿ ಇವಾಗ ರೀಸೆಂಟಾಗಿ ಒಂದು ನಂದು ತಂಗಿ ಮ್ಯಾರೇಜ್ ಆದಮೇಲೆ ಸ್ವಲ್ಪ ಇವಾಗ ರೀಸೆಂಟಾಗಿ ಬಂದೆ. ಇದು ನಮ್ಗೆ ತುಂಬ ಪರಿಚಯ ಇರೋರ್ದೆ.
ಸೊ ಸ್ಯಾಲ್ರಿ ಇಲ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಕಂಫರ್ಟಬಲ್ ಆಗಿರೋದ್ರಿಂದ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಅನ್ಸ್ತು ನೀವು ಮಾತಾಡೋವಾಗಲೇ ಎಜುಕೇಟೆಡ್ ಮಾತ್ರ ಈ ತರ ಮಾತಾಡೋದು ಧೈರ್ಯ ಸಾಧ್ಯ ಅಂತ ಹೇಳಿ. ಇಲ್ಲ ಸರ್, ತುಂಬಾ ಇಂಜಿನಿಯರಿಂಗ್ ಮಾಡಿ ಯಾಕೆ ಈ ಕಡೆ ಬಂದ್ಬಿಟ್ರಲ್ಲ? ಇಲ್ಲ ಸರ್, ಆಕ್ಚುಲಿ ನಾನು ಫಸ್ಟ್ ಬೆಂಗಳೂರು ಪೀಣ್ಯದಲ್ಲಿ ಇದರಲ್ಲಿ CNC BMC ವರ್ಕ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ರೀಸೆಂಟಾಗಿ 1 ವರ್ಷ ಊರಲ್ಲೇ ಸೆಟ್ಲ್ ಆಗಿದ್ದೆ. ನನ್ನ ತಂಗಿ ಮದುವೆ ಆದ್ಮೇಲೆ ಸ್ವಲ್ಪ ನಮ್ಮ ತಂದೆಯವರು ಹುಷಾರಿಲ್ಲ, ಹಾಗಾಗಿ ಅಲ್ಲೇ ಊರಲ್ಲಿ ಸೆಟ್ಲ್ ಆಗಿದ್ದೆ. ಇವಾಗ ಏನೋ ಆರಾಮಾಗಿದ್ದಾರೆ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಒಂದು 3 ಮಂತ್ಸ್ ಆಯ್ತು ಅಷ್ಟೇ ಬೆಂಗಳೂರಿಗೆ ಬಂದು. ಹೆಂಗಿದೆ ಬೆಂಗಳೂರು? ಚೆನ್ನಾಗಿದೆ. ಚೆನ್ನಾಗಿದೆ. ನಾವು ಹೆಂಗಿರ್ತೇವೆ ಹಂಗಿರುತ್ತೆ ಬೆಂಗಳೂರು, ಅಷ್ಟೇ, ಇನ್ನೇನಿಲ್ಲ. ಇದು ನೈಜವಾಗಿರೋಂಥ ಒಂದು ದೃಶ್ಯ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಲೈಸೆನ್ಸ್ ಇದೆ, BBMP ಅವ್ರು ತಗೊಬೇಕು. ಸುಮ್ಮನೆ ಇದೇನು ಫಿಶ್ ಮಾರ್ಕೆಟ್ ಅಲ್ಲ, ಎಲ್ಲಂದ್ರಲ್ಲಿ ಅಂಗಡಿಗಳು ಹಾಕೊಂಡ್ಬಿಡು, ಅಂಗಡಿ ಹಾಕೊಂಡು ಟೆಂಟ್ ಹಾಕೊಂಡು ಕುತ್ಕೊಳ್ಳೋದಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾರ್ರಿ. ನೋಡಿ ಅಲ್ಲಿ ಪಕ್ಕದಲ್ಲಿ ಆ ಪ್ಯಾನ್ ಮಾಡಿದ್ರೆ ಆ ಪೈಪ್ ಲೈನ್ ಏನೋ ಮಾಡೋದಕ್ಕೆ ಅಲ್ಲೊಂದು ಕಾಮಗಾರಿಗೆ ಒಂದು ವ್ಯವಸ್ಥೆಗೆ ನೋಡಿ ಅಲ್ಲಿ ಹಾಕಿದ್ದಾರೆ ನೋಡಿ, ಪ್ಯಾನ್ ಮಾಡಿ ಸುಮ್ಮನೆ ಹಂಗೆ ನೋಡಿ. ಅದೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚಾಗುವಂಥ ಕಾಮಗಾರಿಗೆ ಖರ್ಚಾಗುವಂಥ ಇದು. ಸೊ ಹಂಗಾಗಿ ಫುಟ್ಪಾತ್ಗಳ ಮೇಲೆ ರಾಜಾರೋಷವಾಗಿ ಎಲ್ಲಂದ್ರಲ್ಲಿ ಈ ರೀತಿ ಅಕ್ರಮವಾಗಿ ಅಂಗಡಿಗಳನ್ನ ಹಾಕ್ಕೊಳ್ಳೋದಿದೆಯಲ್ಲ, ಸೊ ಈ ಅಂಗಡಿ ಇದೆಯಲ್ಲ, ಸೊ ಬನ್ನಿ ಅವರು ಕೂಡ ಲೈಸೆನ್ಸ್ ತೊಗೊಂಡಿದ್ದಾರಾ, BBMP ಅಧಿಕಾರಿಗಳು ಅವ್ರಿಗೆ ಹೆಂಗ್ ಪರ್ಮಿಷನ್ ಕೊಟ್ಟರು ಅದನ್ನು ಕೂಡ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನ ಮಾಡಿ. कितना वर्ष से इधर इधर है? मेरे को 20 साल हो गए। 20 इयर्स? 20 ईयर्स हो गए। कैसा है बिजनेस? अच्छा चलता, हो जाता है, खाने पीने का खर्चा लग। कितना लोग है आपके पास? मेरे पास अभी 3 लोग हैं और तो गांव चले जाते हैं, मम्मी पापा रहते हैं गांव चले। यूपी, उत्तर प्रदेश? उत्तर प्रदेश, योगी आदित्यनाथ। हाँ। आपका नाम? विष्णु। विष्णु? विष्णु। कैसे है योगी आदित्यनाथ जी? अच्छा है, अभी तो सही है, अभी तो अच्छा है, कोई इधर दिक्कत। 20 इयर्स से इधर हाँ, है। 20 ईयर्स हो गए। ಆದ್ರೆ ಕನ್ನಡ ಕಲ್ತಿಲ್ವಾ? कन्नड़ थोड़ा थोड़ा आता, ज्यादा नहीं आता ना। ಕನ್ನಡ ಕಲ್ತಿಲ್ಲ? 20 ವರ್ಷದಿಂದ ಇದ್ರು ಕನ್ನಡ ಕಲ್ತಿಲ್ವಾ? मेरे पिताजी को आता है ना, मेरे पिताजी को आता है। ನಿಮ್ಗೆ ನೀರು, ನೆರಳು, ಊಟ, ಅನ್ನ ಎಲ್ಲ ಬೇಕು, ಜಾಗ ಬೇಕು. ಆದ್ರೆ ಇಲ್ಲಿ तो इन जगह इरके ना ನಿಮ್ಗೆಲ್ಲ ಬೇಕು. ಕರ್ನಾಟಕ ಬೇಕು, ಬೆಂಗಳೂರು ಬೇಕು, ಆದ್ರೆ ಭಾಷೆ ಬೇಡ. ಭಾಷೆ ಬೇಡ, ಭಾಷೆ ಬೇಡ ಎಲ್ಲ ಬೇಕಂತ ಇವ್ರಿಗೆ. ಏನೋ ಬೆಂಗಳೂರಲ್ಲಿ ಇರೋದಕ್ಕೆ ನೆರಳು, ನೀರು, ಜಾಗ ಎಲ್ಲ ಬೇಕಂತೆ, ಭಾಷೆ ಬೇಡ ಅಂದ್ರೆ ಭಾಷೆ ಬೇಡ ಅಂತೆ. ಇದು ನಮ್ಮ ಸ್ಥಿತಿ. ನೀವು ಯಾರಾದ್ರೂ ಹೋದ್ರೆ UPಗೆ ಒದ್ದು ಕಳಿಸ್ತಾರೆ. ನಿಮ್ಗೆ ಕನ್ನಡ थोड़ा थोड़ा आता है। ನಾನು ಮಾತಾಡೋದು ಅರ್ಥ ಆಗುತ್ತೆ? हाँ ಮಾತ್ರ ಓಕೆ. BBMP ಅವ್ರು ಬರ್ತಾರಾ ಇಲ್ಲಿಗೆ? ಬರ್ತಲ್ಲ. 1 वीक के 500 1000 फाइन काट के जाता है। ಫೈನ್ ಕಟ್ತೀರಾ? हाँ फाइन कटते हैं। ರಿಸಿಪ್ಟ್ ಕೊಡ್ತಾರಾ? नहीं, ये मंथ का रसीद ಇಲ್ಲ। रसीद नहीं ಕೊಟ್ಟೆ? नहीं कुछ नहीं देगा रसीद? नहीं, उसको नहीं देगा? नहीं दिया अभी, रसीद नहीं। ऐसा अमाउंट देगा? हाँ वो फाइन अभी फाइन पर 2 दिन के बाद आया था ना, तो वो फाइन काट के गया था 500 का। 500? हाँ, हमने बोला एक मंथ में कितने टाइम आता है फाइन को? एक ही मंथ आता है वो, एक मंथ को एक ही दिन आता है। ಒಂದು ತಿಂಗಳಲ್ಲಿ ಒಂದ್ಸಲ BBMP ಅವ್ರು ಬರ್ತಾರಂತೆ, ಫೈನ್ ಹಾಕ್ತಾರಂತೆ. ಫೈನ್ ಅನ್ನೋದು ಅದಕ್ಕೆ ಹೆಸರು, ನೀವೇ ಕೇಳಿದ್ರಲ್ಲ, ನಾನು ಹೇಳ್ತಾ ಇರೋದಂತದ್ರಲ್ಲ, ಅದಕ್ಕೆ ರಸೀದಿ ಕೊಡೋದಿಲ್ವಂತೆ. ಪಾಪ BBMP ಅವ್ರು ಬಿಸಿ ಇರ್ತಾರಲ್ಲ, ರಸೀದಿ ಯಾಕೆ ಬೇಕು, ಸುಮ್ಮನೆ ಹಂಗೆ ತಗೊಂಡ್ಬಿಡೋಣ ಅಂತ ಹೇಳಿ. रसीदी नहीं देता? नहीं, वो रसीद कभी कभार देता, कभी कभार नहीं देता वो। कभी ऑब्जेक्शन नहीं करता क्या? नहीं करते हैं, वो पुलिस वाले आते हैं तो उनको भी थोड़ा बहुत देना पड़ता है ना, इसलिए। कितना पुलिस वालों को देता है? हाँ, वो आता है, वो व्हाइट शर्ट वाला आता है ना, उसको भी देना पड़ता है। इधर में ये लोकल वाला चलता है, वो छोटा मोटा चलता रहता है। मतलब कितना? 500 5000? नहीं, डेली का वही 20-50 इससे चलता रहता। ಅವರು ಪೊಲೀಸ್ನವರಲ್ವಾ, ವೈಟ್ ಡ್ರೆಸ್ ಹಾಕೊಂಡ್ ಬರ್ತಾರಂತೆ, ಲೋಕಲ್ ಪೊಲೀಸರು ಬರ್ತಾರಂತೆ. ಎಷ್ಟು ಕೊಡ್ತೀರಾ ಅಂತ ಕೇಳಿದ್ರೆ ಒಂದು 20 30 50 ಕೊಡ್ತಾರಂತೆ. ಪಾಪ ಅವ್ರಿಗೂ ಖರ್ಚಿಗೆ ಬೇಕಾಗುತ್ತಲ್ವಾ. ಬರೀ ಸಂಬಳನೇ ತಗೊಂಡ್ರೆ ಹೆಂಗೆ ಹೇಳಿ? उससे कोई प्रॉब्लम नहीं होती ना हमको। हाँ अच्छे लोग है, हमारी दोस्त। आपको कोई ऑब्जेक्शन नहीं करता? नहीं, हमको नहीं करता कोई। ಪಾಪ ಎಲ್ಲ ಒಳ್ಳೆಯವರಂತೆ, BBMP ಅವರು, ಪೊಲೀಸ್ನವರು ಎಲ್ಲ ತುಂಬಾ ಬಹಳ ಒಳ್ಳೆಯವರಂತೆ. ಅವ್ರಿಗೆಲ್ಲ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ, ಏನು ಅಬ್ಜೆಕ್ಷನ್ ಮಾಡೋದಿಲ್ಲಂತೆ. ಈ ಥರ ಎಲ್ಲ ರಸ್ತೆ ಮೇಲೆ ಫುಟ್ಪಾತ್ ಮೇಲೆ ಹಾಕೊಂಡಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಬಿಡ್ತಾರೆ. ತಿಂಗಳಿಗೆ 500 ರೂಪಾಯಿ ಪಾಪ ಕೊಡ್ತಾರಲ್ಲ, तो ಹಂಗಾಗಿ ನಡೆಯುತ್ತೆ. चलता है ना? हाँ चलता है थोड़ा, वो तो है। अब देखो इधर में इधर रहना पड़ता है तो देना तो पड़ेगा ही ना। इधर फ्री में कोई अगर कोई आता है रात को झगड़ा वाला आता है तो हम उन्हीं को बुला लेते, फोन करके वो आ जाते हैं। पुलिस वालों को फोन करते हैं? फोन करते वो आ जाते हैं। थोड़ा उसको भी पैसे देते हैं क्या? नहीं, वो महीने का जाता है उनको 500 600 वो महीने का जाता है। अभी वो चलता है? वो चलता है थोड़ा, नहीं कोई ऑब्जेक्शन नहीं होता वो। ಎಷ್ಟು ಉದಾರಿಗಳು ನೋಡಿ. ಪಾಪ ಇವ್ರಿಗೆಲ್ಲ ಏನು ಯಾವ ಫೈನ್ ಹಾಕೋದಿಲ್ಲ. ಆಮೇಲೆ ಏನು ಫೈನ್ ಅನ್ನೋ ಹೆಸರಲ್ಲಿ ರಸೀದಿ ಕೊಡಲ್ಲ. ಸಾಹೇಬ್ರು ಬರ್ತಾರೆ, ಒಂದು 500 ರೂಪಾಯಿ 600 ರೂಪಾಯಿ ಅಥವಾ 20 ರೂಪಾಯಿ ಇವರು ಹೇಳಿದ್ರಲ್ಲ, ಈಸ್ಕೊಂಡು ಹೊರಟ್ಬಿಡ್ತಾರೆ. ಇದು ನಮ್ಮ ಅಸಲಿ ವ್ಯವಸ್ಥೆ. ನಾಚಿಕೆ ಆಗಬೇಕು ಕಂಡ್ರೆ.